ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಲಾಸ್ಟ್ ಒಂದು 15 ದಿನದಿಂದ ಹೆಲ್ತ್ ಸರಿ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ವಿಡಿಯೋ ಅಥವಾ ಅಪ್ಡೇಟ್ಸ್ನ ಕೊಡೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ. ಇವಾಗ ನಾರ್ಮಲ್ ಆಗಿದ್ದೀನಿ. ಸೊ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದು ನಿಫ್ಟಿಯ ಅಪ್ಡೇಟ್, ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಅಪ್ಡೇಟ್ನ ನಾನು ಈ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ಒಂದು 25-26 ಸೆಷನ್ ಇಂದ ನಿಫ್ಟಿ ಬೀಳ್ತಾ ಇದೆ ಕಂಟಿನ್ಯೂಸ್ ಆಗಿ. ಯಾರಾದರೂ ಇವತ್ತು ಸಪೋರ್ಟ್ ತಗೋಬೋದಾ, ಇಲ್ಲಿಂದ ಮೇಲಕ್ಕೆ ಹೋಗ್ಬೋದಾ ಅಂತ ಏನಾದರೂ ನೀವು ನೋಡ್ತಾ ಇದ್ರೆ ನೋಡಿ, ಇವತ್ತು ನಾನು ನಿಮ್ಗೊಂದು ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ನ ಹೇಳ್ತೀನಿ. ಈ ತರ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಕಮಿಂಗ್ ಡೇಸ್ ಅಲ್ಲಿ ಬಂತು ಅಂತಂದ್ರೆ ನಿಫ್ಟಿ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಇದು ನಿಫ್ಟಿಯ ಡೇ ಚಾರ್ಟ್. ನಿಫ್ಟಿಯ ಡೇ ಚಾರ್ಟು ಸೆಪ್ಟೆಂಬರ್ 27ನೇ ತಾರೀಕು ನಿಫ್ಟಿ ಟಾಪ್ ಮಾಡಿದ್ದಂಥದ್ದು. ಈಗ ನಿಫ್ಟಿ ಬಾಟಮ್ ಅಲ್ಲಿ ಇದೆ. ಅಂದ್ರೆ ಈ ಡೌನ್ವರ್ಡ್ ರ್ಯಾಲಿಗೆ ನಿನ್ನೆನೆ ಬಾಟಮ್. ಓಕೆ, ನಿನ್ನೆಯ ಕ್ಯಾಂಡಲ್ ಏನಿದೆ, ಈ ರೆಡ್ ಕಲರ್ ಕ್ಯಾಂಡಲ್ ಇದೆ ಬಾಟಮ್ ಕ್ಯಾಂಡಲ್. ಇಲ್ಲಿಂದ ನಾವು ಇಲ್ಲಿಗೆ ಲೆಕ್ಕ ಹಾಕಿದ್ರೆ ಇದು ನಮಗೆ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದೆ. ಅಂದ್ರೆ ಇವತ್ತು ನಾವು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದೀವಿ. ಸೊ ಮಾರ್ಕೆಟ್ ಬೀಳ್ಬೇಕಾದ್ರೆ ಲೋಯೆಸ್ಟ್ ಪಾಯಿಂಟ್ ನಾವು ಐಡೆಂಟಿಫೈ ಮಾಡೋದು, ಪ್ಲಸ್ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ಸ್ ನ ಐಡೆಂಟಿಫೈ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತಾ ಅಂತ ನಾವು ನೋಡೋದಕ್ಕೆ. ನೋಡಿ, ಇದೇ ತರನೇ ಲಾಸ್ಟ್ ಇಯರ್ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಮಂತ್ ಅಲ್ಲೇ, ದೀಪಾವಳಿ ಟೈಮ್ ಅಲ್ಲೇನೆ ಮಾರ್ಕೆಟ್ ಒಂದು ಟಾಪ್ ಮಾಡಿ ಇಲ್ಲಿಂದ ಡೌನ್ ಬಂದಿದೆ. ಈ ಟೈಮ್ ಅಲ್ಲೂ ನೋಡಿ, ಈ ಹೈಯೆಸ್ಟ್ ಪಾಯಿಂಟ್ ಅಂದ್ರೆ 20,222 ಮಾಡಿದ ಅಂತ ಸೆಪ್ಟೆಂಬರ್ 15ನೇ ತಾರೀಕು, ಇಲ್ಲಿಂದ ಅಕ್ಟೋಬರ್ 26ನೇ ತಾರೀಕು ಬಾಟಮ್ ಅಲ್ಲಿ ಇದೆ. ಅಂದ್ರೆ ಲೋಯೆಸ್ಟ್ ಪಾಯಿಂಟ್ ಅಕ್ಟೋಬರ್ 26ನೇ ತಾರೀಕು. ಈ ಟೈಮ್ ಅಲ್ಲಿ ಒಂದು ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಆಗಿದೆ. ಸೊ ಈ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿಂದ ರ್ಯಾಲಿ ಆಗಿದೆ. ಅದೇ ಸಿಚುವೇಶನ್ ಅಲ್ಲಿ ನಾವು ಇವಾಗ ಇದೀವಿ. ಸೊ ಹಾಗಾಗಿ ಈ ತರ ಪ್ಯಾಟರ್ನ್ ನಾವು ಐಡೆಂಟಿಫೈ ಮಾಡಬೇಕು. ಯಾವ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನಾವು ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ನೋಡಿ, ಬೀಳ್ಬೇಕಾದ್ರೆ ಲೋಯೆಸ್ಟ್ ಪಾಯಿಂಟ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಇವಾಗ ಈ ಲೋಯೆಸ್ಟ್ ಪಾಯಿಂಟ್ ಇದು, ಇಲ್ಲಿಗೆ ನಾನು ಬ್ರೇಕ್ ಮಾಡಿದ್ದೀನಿ. ಈ ಲೋಯೆಸ್ಟ್ ಪಾಯಿಂಟ್ ನ ಹೈ ಏನಿದೆ, ಈ ರೆಡ್ ಕಲರ್ ಕ್ಯಾಂಡಲ್ ನ ಹೈ 19,041 ಇದೆ. ಇದರ ಮೇಲ್ಗಡೆ ಒಂದು ಗ್ರೀನ್ ಕ್ಯಾಂಡಲ್ ಆಗ್ಬೇಕು. ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತು ನೋಡಿ, ರೆಡ್ ಕಲರ್ ಕ್ಯಾಂಡಲ್ ನ ಹೈ ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತು. ನೆಕ್ಸ್ಟ್ ಡೇ ಈ ಗ್ರೀನ್ ಕ್ಯಾಂಡಲ್ ಹೈ ಮೇಲ್ಗಡೆ ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಯ್ತು. ಸೊ ಇಲ್ಲಿ ಈ ತರ ಫಾರ್ಮೇಶನ್ ಆದ್ಮೇಲೆ ನಿಫ್ಟಿ ಇಲ್ಲಿಂದ ರ್ಯಾಲಿ ಆಗಿದೆ. ಇದೇ ತರ ಸಿಚುವೇಶನ್ ಅಲ್ಲಿ ನಾವು ಇವಾಗ ಇದೀವಿ. ನೋಡಿ, ಸೆಪ್ಟೆಂಬರ್ 27ನೇ ತಾರೀಕು ಟಾಪ್ ಮಾಡಿರೋಂಥದ್ದು. ಅದಾದ್ಮೇಲೆ ನಿನ್ನೆ ಅಂದ್ರೆ ನವೆಂಬರ್ 4ನೇ ತಾರೀಕು ಫುಲ್ಲು ಈ ರ್ಯಾಲಿಗೆ ನೋಡಿ ನಮ್ಗೆ ಕಾಣಿಸ್ತಾ ಇದೆ. ಈ ರ್ಯಾಲಿಗೆ ಇದೇ ಲೋಯೆಸ್ಟ್ ಪಾಯಿಂಟ್. ಈಗ ಲೋಯೆಸ್ಟ್ ಪಾಯಿಂಟ್ ಅಲ್ಲಿರುವಂತ ರೆಡ್ ಕ್ಯಾಂಡಲ್ ನ ಹೈ ಏನಿದೆ 24,316, ಇದನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ 24,316 ಮೇಲ್ಗಡೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತಂದ್ರೆ, ಅದಕ್ಕೆ ನೆಕ್ಸ್ಟ್ ಡೇ ಕನ್ಫರ್ಮೇಶನ್ ಸಿಕ್ತು ಅಂತಂದ್ರೆ ಈ ಡೌನ್ವರ್ಡ್ ರ್ಯಾಲಿ ಎಂಡ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಲ್ಲಿಂದ ರ್ಯಾಲಿ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೋಡಿ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಅಂತಂದ್ರೆ, ಯೂಶಲಿ ಮಾರ್ಕೆಟ್ ಬೀಳ್ಬೇಕಾದ್ರೆ ಟಾಪು ಇದರಿಂದ ಕೆಳಗಡೆಯಿಂದ ಹಿಂಗ್ ಮೇಲೆ ಹೋಗಿರುತ್ತೆ. ಅದಾದ್ಮೇಲೆ ಈ ತರ ಬೀಳಕ್ ಸ್ಟಾರ್ಟ್ ಆಯ್ತು. ಒಂದು 4-5 ಕ್ಯಾಂಡಲ್ ಆದ್ರೂ ಮಿನಿಮಮ್ ಬೀಳ್ಬೇಕು. ಸೊ ಈ ತರ ಒಂದು 4-5 ಕ್ಯಾಂಡಲ್ಸ್ ಬಿದ್ದಿದೆ ಅಂತ ನಮಗೆ ಗೊತ್ತಾದ್ಮೇಲೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಬೇಕು. ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗೋದು ಎಷ್ಟು ಇಂಪಾರ್ಟೆಂಟು, ಪ್ಲಸ್ ಎಲ್ಲಿ ಪೊಸಿಷನ್ ಎಲ್ಲಾಗಬೇಕು ಅಂತಂದ್ರೆ ಈ ರೆಡ್ ಕಲರ್ ನ ಹೈ ಮೇಲ್ಗಡೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಈ ತರ ಆಯ್ತು ಅಂತಂದ್ರೆ ಈ ಡೌನ್ವರ್ಡ್ ರ್ಯಾಲಿ ಎಂಡ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿಂದ ಮೇಲ್ ಹೋಗ್ಬೋದು ಅನ್ನೋ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಇದೆ. ನೋಡಿ, ಇಲ್ಲಿಂದ ನಮಗೆ ಬೀಳ್ಬೇಕಾದ್ರೂ
ಇಲ್ಲಿಗೆ ಬ್ರೇಕ್ ಮಾಡ್ತೀನಿ. ಯಾವತ್ತಿಗೆ ಅಂತಂದ್ರೆ ಅಕ್ಟೋಬರ್ 7ನೇ ತಾರೀಕು. ಯಾಕೆಂದ್ರೆ 1, 2, 3, 4, 5, 6 ದಿನ ಕಂಟಿನ್ಯೂಸ್ ಬಿತ್ತು. ಸೊ ಬಿದ್ದಾಗ ಇಲ್ಲಿ ಸಪೋರ್ಟ್ ಅಲ್ಲೂ ಇದೆ, ಸಪೋರ್ಟ್ ಝೋನ್. ಯಾಕೆಂತಂದ್ರೆ ಪ್ರೀವಿಯಸ್ ಸ್ವಿಂಗ್ ಲೋ ಅಂತಂದ್ರೆ ಯಾವುದು, ಪ್ರೀವಿಯಸ್ ಸ್ವಿಂಗ್ ಲೋ ಇದು ಆಲ್ಮೋಸ್ಟ್ ಆ ಲೆವೆಲ್ಗೆ ಇಲ್ಲಿ ಬಂದಿದೆ. ಓಕೆ, ಸೊ ಆ ಲೆವೆಲ್ ಇಲ್ಲಿ ಬಂದಿದೆ. ಅದಾದ್ಮೇಲೆ ಇಲ್ಲಿಂದ ಮೇಲ್ ಹೋಗ್ಬೋದು ಅನ್ನೋದು ತುಂಬಾ ಜನ ಇಲ್ಲೇ ಹೇಳ್ತಾ ಇದ್ರು, ಇಲ್ಲಿಂದ ಮೇಲ್ ಹೋಗ್ಬೋದು ಅಂತ. ಆದ್ರೆ ಇಲ್ಲಿ ನಮ್ಗೆ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಬರ್ಲಿಲ್ಲ. ಯಾವ ತರ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಅಂತಂದ್ರೆ, ಇವಾಗ ನಾನು ನಿಮ್ಗೆ ಏನ್ ಹೇಳಿದೆ, ಈ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ರೆಡ್ ಕಲರ್ ಕ್ಯಾಂಡಲ್ ಆಗಿದೆ. ಇದರ ಹೈ ಏನಿದೆ 25,143. ಈ ಹೈ ಮೇಲ್ಗಡೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಆಗಿದ್ರೆ ನೋಡಿ, ಈ ಗ್ರೀನ್ ಕಲರ್ ಕ್ಯಾಂಡಲ್ ಏನಾಗಿದೆ, ಇದು ಲೋನಲ್ಲಿ ಬಂದಿರುವಂತ ರೆಡ್ ಹೈ ಮೇಲ್ಗಡೆ ಕ್ಲೋಸ್ ಆಗಿಲ್ಲ. ಹಾಗಾಗಿ ಈ ಗ್ರೀನ್ ಕಲರ್ ಕ್ಯಾಂಡಲ್ಗೆ ಅಂತ ಪ್ರಾಮುಖ್ಯತೆ ಇಲ್ಲ, ಇಂಪಾರ್ಟೆನ್ಸ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸಪೋರ್ಟ್ ತಗೊಂಡಿಲ್ಲ, ಮೇಲಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಏನಾಯ್ತು, ಇಲ್ಲಿಂದ ಕಂಟಿನ್ಯೂ ಅದೇ ತರ ಬೀಳ್ತಾ ಬಂತು. ಮತ್ತೆ ನ್ಯೂ ಲೋ ಫಾರ್ಮೇಶನ್ ಆಯ್ತು. ನ್ಯೂ ಲೋ ಫಾರ್ಮೇಶನ್ ಆದ್ಮೇಲೆ ಇಲ್ಲಿ ಈ ಹೈ ಏನಿದೆ, ಈ ನ್ಯೂ ಲೋನ ಹೈ 24,882. ಇದ್ರ ಮೇಲ್ಗಡೆ ಏನಾದ್ರೂ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಗಿ ನೆಕ್ಸ್ಟ್ ಡೇ ಅದ್ರ ಕನ್ಫರ್ಮೇಶನ್ ಕೊಟ್ಟಿದ್ರೆ ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗಿರುವಂತದ್ದು ಇದೇ ಬಾಟಮ್ ಆಗಿರ್ತಾ ಇತ್ತು. ಆದ್ರೆ ಎಗೈನ್ ಏನಾಯ್ತು, ಇಲ್ಲಿಂದ ಮತ್ತೆ ಬೀಳ್ತಾ ಇದೆ, ಮತ್ತೆ ನ್ಯೂ ಲೋ ಫಾರ್ಮೇಶನ್ ಆಯ್ತು. ಸೊ ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಮಾರ್ಕೆಟ್ ಬೀಳ್ಬೇಕಾದ್ರೆ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದ್ಸಲಿ ಸೆಂಟ್ರಲ್ 100 ಪಾಯಿಂಟ್, 150 ಪಾಯಿಂಟ್, 200 ಪಾಯಿಂಟ್ ಸುಮ್ಮನೆ ಮೇಲಕ್ಕೆ ಹೋಗುತ್ತೆ. ಅದು ಯಾವುದಕ್ಕೂ ಇಂಪಾರ್ಟೆನ್ಸ್ ಇಲ್ಲ. ಇವತ್ತೇನು 200 ಪಾಯಿಂಟ್ ಮೇಲಕ್ಕೆ ಹೋಗಿದೆ ಅದಕ್ಕೂ ಇಂಪಾರ್ಟೆನ್ಸ್ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಅದಾದ್ಮೇಲೆ ಕಂಟಿನ್ಯೂಸ್ ಡೌನ್ ಬಂದಿದೆ. ಇವತ್ತು ಏನ್ 200 ಪಾಯಿಂಟ್ ಮೇಲಕ್ಕೆ ಹೋಯ್ತು, ಇವತ್ತು 217 ಪಾಯಿಂಟ್ಸ್ ಮೇಲಕ್ಕೆ ಹೋಗಿದೆ. ಇದೇನಾದ್ರೂ ಇವತ್ತಿನ ಕ್ಯಾಂಡಲ್, ಗ್ರೀನ್ ಕಲರ್ ಕ್ಯಾಂಡಲ್ ನೆನ್ನೆಯ ಹೈ 24,316 ಇದರ ಮೇಲ್ಗಡೆ ಕ್ಲೋಸ್ ಆಗಿದ್ದಿದ್ರೆ ನಮ್ಗೆ ಈ ಡೌನ್ವರ್ಡ್ ರ್ಯಾಲಿ ಎಂಡ್ ಆಗಿ ಇಲ್ಲಿಂದ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇರ್ತಾ ಇತ್ತು. ಯಾವಾಗ ಅಂತಂದ್ರೆ 24,316 ಮೇಲ್ಗಡೆ ಕ್ಲೋಸ್ ಆಗಿ ನೆಕ್ಸ್ಟ್ ಡೇ ನಮ್ಗೆ ಕನ್ಫರ್ಮೇಶನ್ ಕೊಟ್ಟಿದ್ರೆ ಮಾತ್ರ. ಇವಾಗ US ಎಲೆಕ್ಷನ್ ರಿಸಲ್ಟ್ಸ್ ಇದೆ. ಸೊ ಅದರ ಔಟ್ಕಮ್ ನಾಳೆ ಅಥವಾ ನಾಡಿದ್ದು ಬರ್ಬೋದು. ಸೊ ನಮಗೆ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಪ್ರಕಾರನೂ ಒಂದು ಸಪೋರ್ಟ್ ಝೋನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮಗೆ ಕರೆಕ್ಟ್ ಆಗಿ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಆಯ್ತು ಅಂತಂದ್ರೆ ಸೊ ನಮಗೆ ಪಾಸಿಟಿವ್ನೆಸ್ ಮಾರ್ಕೆಟ್ ಅಲ್ಲಿ ಬರೋ ಚಾನ್ಸಸ್ ಇದೆ. ಆದ್ರೆ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಬರೋವರೆಗೂ ಟೆಕ್ನಿಕಲಿ ಮಾರ್ಕೆಟ್ ಇನ್ನ ಸ್ಟ್ರಾಂಗ್ ಆಗಿಲ್ಲ. ಸ್ಟಿಲ್ ನೌ ಮಾರ್ಕೆಟ್ ಈಸ್ ವೀಕ್. ಯಾಕೆ ಅಂತಂದ್ರೆ ಫಾರ್ಮೇಶನ್ ಬಂದಿಲ್ಲ. ವೆರಿ ಸಿಂಪಲ್ ನೋಡಿ. ಇದೇ ತರ ಪ್ರೀವಿಯಸ್ಲಿ ಇಲ್ಲಿಂದ ಬಿತ್ತು, 3-4 ದಿನ ಬಿತ್ತು. ಅದಾದ್ಮೇಲೆ ಈ ಡೌನ್ವರ್ಡ್ ರ್ಯಾಲಿಗೆ ಹೈಯೆಸ್ಟ್ ಮೇಲ್ಗಡೆ ಇಲ್ಲಿ ಕ್ಲೋಸ್ ಆಯ್ತು. ಇದಾದ್ಮೇಲೆ ಮತ್ತೆ ರ್ಯಾಲಿ ಆಯ್ತು. ಅದೇ ತರ ನೋಡಿ, ನೀವು ಯಾವ್ದಾದ್ರು ನೋಡಿ, ಇದು ಎಲೆಕ್ಷನ್ ರಿಸಲ್ಟ್ಸ್ ಇನ್ನ ಒಂದೇ ಕ್ಯಾಂಡಲ್, ರೆಡ್ ಕ್ಯಾಂಡಲ್. ಈ ಡೌನ್ವರ್ಡ್ ರ್ಯಾಲಿಗೆ ಇದೇ ಲೋಯೆಸ್ಟ್ ಪಾಯಿಂಟ್. ಈ ಲೋಯೆಸ್ಟ್ ಪಾಯಿಂಟ್ ಮೇಲ್ಗಡೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಯ್ತು. ಅದಾದ್ಮೇಲೆ ಈ ಹೈಯೆಸ್ಟ್ ಮೇಲ್ಗಡೆ ಒಂದು ಇಲ್ಲಿ ಕ್ಲೋಸ್ ಆಯ್ತು. ಕ್ಲೋಸ್ ಆಗಿದ್ದಾದ್ಮೇಲೆ ನೋಡಿ ಕಂಟಿನ್ಯೂಸ್ ರ್ಯಾಲಿ ಹೋಗಿದೆ. ಅದೇ ತರ ನೀವು ಎಲ್ಲಾದ್ರೂ ಚೆಕ್ ಮಾಡಿ, ನಿಫ್ಟಿ ಬೀಳ್ಬೇಕಾದ್ರೆ ಲೋಯೆಸ್ಟ್ ಪಾಯಿಂಟ್ ಯಾವುದು ಅಂತ ನಾವು ಅಬ್ಸರ್ವ್ ಮಾಡಬೇಕು. ಆ ಲೋಯೆಸ್ಟ್ ಪಾಯಿಂಟ್ ನ ಹೈ ಮಾರ್ಕ್ ಮಾಡ್ಕೋಬೇಕು. ಅದ್ರ ಮೇಲ್ಗಡೆ ಏನಾದ್ರೂ ನಮ್ಗೆ ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದೆ ಅಂತಂದ್ರೆ ನಿಫ್ಟಿ ಡೌನ್ವರ್ಡ್ ರ್ಯಾಲಿ ಅಲ್ಲಿಗೆ ಎಂಡ್ ಆಯ್ತು. ಮತ್ತೆ ಅಲ್ಲಿಂದ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ತರ ಪ್ಯಾಟರ್ನ್ ಬಂತು ಅಂತಂದ್ರೆ ಮಾತ್ರ ನನ್ನ ಪ್ರಕಾರ ಟೆಕ್ನಿಕಲಿ ನಿಫ್ಟಿ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ವಂಡರ್ಫುಲ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್. ಸೊ ಈ ತರ ಫಾರ್ಮೇಶನ್ಗೆ ನಾವು ವೇಟ್ ಮಾಡಿ ಪೇಷನ್ಸ್ ಆಗಿ ಅದಾದ್ಮೇಲೆ ಡಿಸೈಡ್ ಮಾಡಬೇಕು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತಾ ಅಥವಾ ಇಲ್ವಾ ಅಂತ. ಸೊ ಇನ್ನೊಂದು ಟಾಪಿಕ್ ಏನು ಅಂತಂದ್ರೆ, ನಾವು ಇಂಟ್ರಾಡೇಗೋಸ್ಕರ ನಾಳೆ ಕೆಲವೊಂದು ಸ್ಟಾಕ್ಸ್ನ ನಮ್ಮ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡಿ, ಎವ್ರಿ ಡೇ ನಾವು ಸ್ಕ್ಯಾನ್ ಮಾಡಿದ್ರೆ ಒಂದು ಇನ್ಪುಟ್ನ ಕೊಟ್ಟಿದ್ದೀವಿ. ಸೊ ಅದು ಡೇ ಚಾರ್ಟ್ ಪ್ರಕಾರ ಸ್ಟ್ರಾಂಗ್ ಇದೆ, ಪ್ಲಸ್ ಮಂತ್ಲಿ ಚಾರ್ಟ್ ಪ್ರಕಾರ ಸ್ಟ್ರಾಂಗ್ ಇದೆ ಅಂತ. ಸೊ ಆ ಇನ್ಪುಟ್ ಪ್ರಕಾರ ನಮಗೆ ಈ ಸ್ಟಾಕ್ಸು ನಾಳೆ ಬೈಯಿಂಗ್ ಏನಾದ್ರು ಬಂತು ಅಂತಂದ್ರೆ 15 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ RSI ಮತ್ತೆ ಬೋಲಿಂಜರ್ ಬ್ಯಾಂಡ್ ಪ್ರಕಾರ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಇಷ್ಟು ಸ್ಟಾಕ್ಸ್ ಅಲ್ಲಿ ಮಾತ್ರ ನಾವು ಬೈ ಆಪರ್ಚುನಿಟಿನ ಹುಡುಕ್ತಿವಿ. ಇಲ್ಲ ಅಂತಂದ್ರೆ ಬೇರೆ ಯಾವುದೇ ಸ್ಟಾಕ್ಸ್ ಮೇಲಕ್ಕೆ ಹೋಗ್ತಾ ಇದ್ರು ನಾವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ನೋಡಿ, 180ಕ್ಕಿಂತ ಜಾಸ್ತಿ F&O ಸ್ಟಾಕ್ಸ್ ಇದೆ. ಎಲ್ಲಾ ಸ್ಟಾಕ್ಸ್ ನಾವು ಕುತ್ಕೊಂಡು ವಾಚ್ ಮಾಡೋಕ್ಕಾಗಲ್ಲ. ನಿಫ್ಟಿ 50 ಅಂತ ತಗೊಂಡ್ರು 50 ಸ್ಟಾಕ್ಸ್ ಇದೆ. ಸೊ ಫಸ್ಟ್ 1 ಅವರ್ ಏನಿದೆ ಇದು ವೆರಿ ಕ್ರೂಷಿಯಲ್. ಈ ಟೈಮಲ್ಲೇ ಮಾರ್ಕೆಟ್ ಮೂಮೆಂಟಮ್
ಆಗುವಂಥದ್ದು. ಅದಾದ್ಮೇಲೆ ಸ್ಲೋ ಆಗುತ್ತೆ, ಮತ್ತೆ 12:30 1 ಗಂಟೆ ಆದ್ಮೇಲೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಥವಾ ಕೆಳಗೆ ಬರುತ್ತೆ. ಸೊ ಒಂದು ಡೈರೆಕ್ಷನಲ್ ಮೂವ್ ಇರುತ್ತೆ. ಆದ್ರೆ ಎಲ್ಲಾ ಸ್ಟಾಕ್ನು ನಾವು ಇಂಟ್ರಾಡೇ ಮಾಡ್ತೀವಿ ಅಂತ ಮಾಡಕ್ಕಾಗಲ್ಲ. ಆದ್ರೆ ಎವ್ರಿ ಡೇ ನಾವು ಒಂದು ಇನ್ಪುಟ್ ನ ಕೊಟ್ಟು ನಮ್ಮ ಸ್ಕ್ಯಾನರ್ ಪ್ರಕಾರ ಕೆಲವೊಂದು ಸ್ಟಾಕ್ಸ್ ಮಾತ್ರ ವಾಚ್ ಮಾಡ್ತೀವಿ ಫಾರ್ ಬೈಯಿಂಗ್ ಪರ್ಪಸ್. ನೋಡಿ, ಇದೆಲ್ಲ ಸ್ಟಾಕ್ಸ್ನು ನಾವು ನಾಳೆಗೆ ಬೈಯಿಂಗ್ ಪರ್ಪಸ್, ಬೈ ಮಾಡೋದಕ್ಕೋಸ್ಕರ ವಾಚ್ ಮಾಡ್ತೀವಿ. ನಮ್ಮ ಸೆಟಪ್ ಪ್ರಕಾರ RSI ಮತ್ತೆ ಬೋಲಿಂಜರ್ ಬ್ಯಾಂಡ್ 15 ಮಿನಿಟ್ಸ್ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಮಾತ್ರ ಈ ಸ್ಟಾಕ್ಸ್ ಅಲ್ಲಿ ನಾವು ಟ್ರೇಡ್ ನ ತಗೊಳ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ. ಈ ಇಂಟ್ರಾಡೇ ಕಾನ್ಸೆಪ್ಟ್ ನ ನಾವು ನಮ್ಮ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಇದಕ್ಕೆ ನಾವು ಆಫ್ಟರ್ ಸ್ಯಾಟರ್ಡೆ ಮತ್ತೆ ಸಂಡೇ ಆದ್ಮೇಲೆ ಇನ್ನ 5 ಡೇಸ್ ಪ್ರಾಕ್ಟಿಕಲಿ ಯಾವ ತರ ಇಂಟ್ರಾಡೇ ಮಾಡ್ಬೋದು ಅನ್ನೋದನ್ನ ನಮ್ಮ ಟ್ರೈನಿಂಗ್ ಹಾಲ್ ಅಲ್ಲೇ ನಿಮ್ಗೆ ಟ್ರೈನಿಂಗ್ ನ ಕೊಡ್ತೀವಿ. ಸೊ ಯಾರು ಜಾಯಿನ್ ಆಗ್ತೀರಾ ಅವ್ರಿಗೊಂದು ಆಡೆಡ್ ಅಡ್ವಾಂಟೇಜ್, ಇಂಟ್ರಾಡೇ ಮಾಡಬೇಕು ನಾನು ಕಲಿಬೇಕು ಅಂತ ಇತ್ತು ಅಂತಂದ್ರೆ ನೀವು ಪ್ರಾಕ್ಟಿಕಲಿ ಇಂಟ್ರಾಡೇ ಸ್ಟಾಕ್ಸ್ ನ ಯಾವ ತರ ನಾವು ಪಿಕ್ ಮಾಡೋದು, ಅದು ಯಾವ ಸ್ಕ್ಯಾನರ್ ನ ಯಾವ ತರ ಯೂಸ್ ಮಾಡೋದು ಅಂತ ನೀವು ಕಲಿಬಹುದು. ಸೊ ಈ ಸ್ಟಾಕ್ ಲಿಸ್ಟ್ ನಾಳೆಗೆ ಮಾತ್ರ, ಅಗೇನ್ ನಾಡಿದ್ದಕ್ಕೆ ಚೇಂಜ್ ಆಗುತ್ತೆ. ನಾಡಿದ್ದಕ್ಕೆ ಚೇಂಜ್ ಆದ್ಮೇಲೆ ಮತ್ತೆ ಆ ಸ್ಟಾಕ್ಸ್ ಅಲ್ಲಿ ಮಾತ್ರ ನಾವು ವಾಚ್ ಮಾಡ್ತೀವಿ. ಸೊ ನಾಳೆ ಏನಾದ್ರು ನಿಫ್ಟಿ ಓಪನ್ ಹೈ ಸೇಮ್ ಇದ್ದು ನಿಫ್ಟಿ ನಾವು 150 ಪಾಯಿಂಟ್ 200 ಪಾಯಿಂಟ್ ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾವು ಬೈಯಿಂಗ್ ಕಡೆ ಜಾಸ್ತಿ ಗಮನ ಹರಿಸಲ್ಲ. ಯಾವ್ದು ನಿಫ್ಟಿ 50 ಸ್ಟಾಕ್ಸ್ ಅಲ್ಲಿ ಏನಾದ್ರು ನಮ್ಗೆ ಸೆಲ್ಲಿಂಗ್ ಆಪರ್ಚುನಿಟೀಸ್ ಇದ್ರೆ ಆ ಸ್ಟಾಕ್ಸ್ ನ ನೋಡ್ತೀವಿ. ಇಲ್ಲ ಅಂತಂದ್ರೆ ನಮ್ದು ಮೋಸ್ಟ್ ಆಫ್ ದ ಕೇಸಸ್ ಇರುವಂತದ್ದು ಬೈಯಿಂಗ್ ಕಾನ್ಸೆಪ್ಟ್. ಸೊ ಅದಕ್ಕೋಸ್ಕರ ನಾವು ಈ ಸ್ಟಾಕ್ಸ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟಿನ ಮಾತ್ರ ಹುಡುಕ್ತೀವಿ. ಸೊ ಈ ತರ ನೀವೇನಾದ್ರೂ ಇಂಟ್ರಾಡೇ ಕಲಿಬೇಕು ಅಂತ ಇತ್ತು ಅಂತಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದ್ರೆ ಈ ತರ ನಾವು ಸ್ಕ್ಯಾನ್ ಯಾವ ತರ ಮಾಡೋದು, ಇಂಟ್ರಾಡೇಗೋಸ್ಕರ ಎಲ್ಲಿ ತಗೋಬೇಕು, ಎಲ್ಲಿ ನಾವು ಎಕ್ಸಿಟ್ ಆಗಬೇಕು, ಎಲ್ಲಿ ಪ್ರಾಫಿಟ್ ಬುಕ್ ಮಾಡಬೇಕು, ಇದೆ ಎಲ್ಲದನ್ನು ನಮ್ಮ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಾರ್ಕೆಟ್ ಅವರ್ಸ್ ಅಲ್ಲೇ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.